ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಗೂಗಲ್ ಡಾಕ್ಸ್ ಈ ಸರಣಿಯನ್ನು ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ನಾನು ಕನ್ನಡ ಕೀಬೋರ್ಡ್ನ ಆ್ಯಡ್ ಮಾಡೋದು ಯಾವ ರೀತಿ, ಹಾಗೆ ಕನ್ನಡ ಧ್ವನಿ ಮೂಲಕ ಟೈಪಿಂಗ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇವಾಗ ನಾನು ಮೊದಲನೇದಾಗಿ ಗೂಗಲ್ ಡಾಕ್ಸ್ನ ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಆಲ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. Untitled document, Google. Untitled document, Google Docs, Google Chrome, application, document, blank. ಓಕೆ ಫ್ರೆಂಡ್ಸ್, ಇವಾಗ ಗೂಗಲ್ ಡಾಕ್ಸ್ ಓಪನ್ ಆಯಿತು. ಓಪನ್ ಆದ ನಂತರ ಇದರ ಫೋಕಸ್ ಎಡಿಟಿಂಗ್ ಮೋಡಲ್ಲಿ ಇರೋದಿಲ್ಲ. ಸೊ ಇವಾಗ ನಾವು ಈ ಒಂದು ಫೋಕಸ್ನ ಎಡಿಟ್ ಮೋಡ್ ತರೋದಕ್ಕೆ ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document content edit multi-line. ಸೊ ಮಲ್ಟಿಲೈನ್ ಡಾಕ್ಯುಮೆಂಟ್ ಎಡಿಟ್ ಅಂತ ಹೇಳ್ತು ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಎಡಿಟಿಂಗ್ ಮೋಡ್ ಓಪನ್ ಆಗಿದೆ. ನಾನು ಇವಾಗ ಇಲ್ಲಿ ಆಲ್ಟ್ ಮತ್ತೆ ಎಫ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫೈಲ್ ಮೆನು, File sub menu 1 of 9. ನಾನು ಇವಾಗ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಸಬ್ ಮೆನು ಅಂತ ಸಿಗೋ ತನಕ. Print P control plus P. Page setup G. Language L filled right pointing point sub menu. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಲ್ಯಾಂಗ್ವೇಜ್ ಸಬ್ ಮೆನು. ನಾನು ಇವಾಗ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Afrikaans check menu item focused not checked. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಆಫ್ರಿಕಾ ಅಂದ್ರೆ ಈ ಲ್ಯಾಂಗ್ವೇಜ್ಗಳು ಅಲ್ಫಾಬೆಟಿಕಲ್ ಆಗಿ ಆರ್ಡರ್ ಆಗಿರ್ತಾವೆ ABCD ಪ್ರಕಾರ. ಸೊ ಇವಾಗ ನಮಗೆ ಕನ್ನಡ ಬೇಕಾಗಿರೋದ್ರಿಂದ ನಾನು ಇವಾಗ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Not checked. ಫ್ರೆಂಡ್ಸ್, ಇಲ್ಲಿ ಕನ್ನಡ ನಾಟ್ ಚೆಕ್ ಅಂತ ಹೇಳೋವರೆಗೂ ನಾನು ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Not checked. 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 ಕನ್ನಡ Not checked. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕನ್ನಡ ನಾಟ್ ಚೆಕ್. ಸೊ ಈ ಕನ್ನಡನ ಚೆಕ್ ಮಾಡೋದಕ್ಕೆ ನಾನು ಇವಾಗ ಇದ್ರ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document blank. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಕೀಬೋರ್ಡ್ ಆ್ಯಡ್ ಆಯಿತು. ಮತ್ತೆ ನಮ್ಮ ಫೋಕಸ್ ಎಡಿಟ್ ಮೋಡಿಂದ ಆಚೆ ಬಂದಿದೆ. ನಾನು ಮತ್ತೆ ಇವಾಗ ಎಡಿಟ್ ಮೋಡ್ ತಗೊಂಡು ಹೋಗೋದಕ್ಕೆ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document content edit multi-line. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡಾಕ್ಯುಮೆಂಟ್ ಮಲ್ಟಿಲೈನ್ ಎಡಿಟ್ ಅಂತ ಇದೆ. ನಾನು ಇವಾಗ ಇದ್ರ ಮೇಲೆ ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಡಿಟಿಂಗ್ ಮೋಡ್ ಓಪನ್ ಆಗಿದೆ. ಈಗ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಒಂದು ಸಮಾಚಾರ ಅಂತಂದರೆ, ಕನ್ನಡ ಕೀಬೋರ್ಡನ್ನು ಆ್ಯಡ್ ಆಯಿತು. ಆದರೆ ನೋಡಿ, ಈಗ ನಾನು ಟೈಪ್ ಮಾಡ್ತೀನಿ, ಇಂಗ್ಲೀಷ್ ಅಕ್ಷರನೇ ಬರುತ್ತೆ. S S U U P P E A. ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Super. ನೋಡಿ, ಇಂಗ್ಲೀಷ್ ವರ್ಡೇ ಹೇಳ್ತಾ ಇದೆ. ಸೊ ಈಗ ಮತ್ತೆ ನಾನು ಇದನ್ನು ಸೆಲೆಕ್ಟ್ ಆಲ್ ಮಾಡಿ ಡಿಲೀಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Super selected. Selection deleted. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಕೀಬೋರ್ಡ್ ಆ್ಯಡ್ ಆದ ನಂತರ ನಾವು ಕನ್ನಡ ಲ್ಯಾಂಗ್ವೇಜ್ಗೆ ಸ್ವಿಚ್ ಆಗೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದಕ್ಕೆ ನಾನು ಕೀ ಸ್ಟ್ರೋಕ್ಸ್ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಆಲ್ಟ್ ಕಂಟ್ರೋಲ್ ಶಿಫ್ಟ್ ಮತ್ತೆ ಕೆ ಪ್ರೆಸ್ ಮಾಡಬೇಕು. ನಾನಿವಾಗ ಆಲ್ಟ್ ಕಂಟ್ರೋಲ್ ಶಿಫ್ಟ್ ಮತ್ತೆ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Toolbar input tools. Control plus shift plus K. ಕನ್ನಡ Toolbar. ಕನ್ನಡ Menu button expanded submenu. Menu submenu. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Toolbar input tools. Control plus shift plus K. ಕನ್ನಡ Inscript. Toolbar. ಕನ್ನಡ Inscript. Menu button expanded submenu. ಕನ್ನಡ Inscript. Not checked. ಕನ್ನಡ ಫೋನೆಟಿಕ್ Not checked. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಕನ್ನಡ ಫೋನೆಟಿಕ್. ಸೊ ಇದೇನಪ್ಪ ಅಂತಂದರೆ, ನಾವು ಕನ್ನಡ ಅಕ್ಷರಗಳನ್ನು ಇಂಗ್ಲೀಷಲ್ಲೇ ಬರೆಯೋದು, ಅಂದರೆ ಕನ್ನಡ ಸ್ಪೆಲ್ಲಿಂಗ್ಗಳು ಇಂಗ್ಲೀಷಲ್ಲೇ ಬರೆಯೋದು. ಉದಾಹರಣೆಗೆ ಹೇಳೋದಾದರೆ, ಅಕ್ಕಪಕ್ಕ ಅಂತಿರುತ್ತೆ, ಅದನ್ನು ನಾವು AKKA ಸ್ಪೇಸ್ PAKKA ಅಂತ ಬರಿತೀವಿ. ಸೊ ಅವಾಗ ಅದು ಅಕ್ಕಪಕ್ಕ ಅಂತ ಆಗುತ್ತೆ. ಇದು ಫೋನೆಟಿಕ್ ಕೀಬೋರ್ಡ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಫೋನೆಟಿಕ್ ಕೀಬೋರ್ಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document blank. ಫ್ರೆಂಡ್ಸ್, ಮತ್ತೆ ನಾವು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೋಕಸ್ ಮೋಡ್ ಎಡಿಟಿಂಗ್ ಮೋಡಿಂದ ಮತ್ತೆ ಆಚೆ ಬಂದಿರುತ್ತೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document content edit multi-line. ಮತ್ತೆ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಕೇಳಿಸ್ಕೊಳ್ಳಿ, ನಾನು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ತಾ ಇದ್ದೀನಿ. A T M I Y A space S N ನ E H I T A R E space. ಆತ್ಮೀಯ ಸ್ನೇಹಿತರೆ, ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡೋವಂಥದ್ದು. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಏನಪ್ಪ ಅಂತಂದರೆ, ವಾಯ್ಸ್ ಟೈಪಿಂಗ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ನಾವು ಇಂಗ್ಲೀಷ್ ಟೈಪಿಂಗ್ ಮಾಡುವಾಗ ಪಂಕ್ಚುಯೇಷನ್ಸನ್ನು ನಾವು ಬಾಯ್ದ ಹೇಳಿದರೆ ಅದು ಟೈಪ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವರ್ಡ್ ಆದ ನಂತರ ಫುಲ್ ಸ್ಟಾಪ್ ಅಂತ ಹೇಳ್ತೀವಿ, ಫುಲ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್ ತೊಗೊಳುತ್ತೆ. ಹಾಗೆ ಕಾಮ ಅಂತ ಹೇಳಿದ್ರೆ ಕೂಡ ಕಾಮ ಅಂತ ತೊಗೊಳುತ್ತೆ, ಕ್ವಶನ್ ಮಾರ್ಕ್ ಅಂದರೆ ಕ್ವಶನ್ ಮಾರ್ಕ್ ತೊಗೊಳುತ್ತೆ. ಆದರೆ ಕನ್ನಡದಲ್ಲಿ ಇನ್ನೂ ಇಷ್ಟು ಡೆವಲಪ್ ಆಗಿಲ್ಲ. ನಾವೇ ಮ್ಯಾನ್ಯುಯಲ್ ಆಗಿ ಪಂಕ್ಚುಯೇಷನ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು
ವಾಯ್ಸ್ ಟೈಪಿಂಗ್ ಟರ್ನ್ ಆನ್ ಮಾಡೋದಕ್ಕೆ ಇದರ ಶಾರ್ಟ್ಕಟ್ ಕೀ ಏನಪ್ಪ ಅಂತಂದರೆ ಶಿಫ್ಟ್ ಕಂಟ್ರೋಲ್ ಮತ್ತು ಎಸ್ ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಶಿಫ್ಟ್ ಕಂಟ್ರೋಲ್ ಮತ್ತು ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This page is accessing your microphone alert. Change this setting in the address bar. Voice typing turned on. ಆತ್ಮೀಯ ಸ್ನೇಹಿತರೆ, ಇಂದು ನಾವು ಗಣಕಯಂತ್ರದಲ್ಲಿ ಕನ್ನಡ ಧ್ವನಿ ಟೈಪಿಂಗ್ ಹೇಗೆ ಮಾಡುವುದು ಎಂಬುದರ ಬಗ್ಗೆ ತಿಳಿಯುತ್ತಿದ್ದೇವೆ. ಸೊ ಫ್ರೆಂಡ್ಸ್, ಇವಾಗ ಮತ್ತೆ ನಾನು ಈ ಒಂದು ವಾಯ್ಸ್ ಟೈಪಿಂಗ್ನ ಸ್ಟಾಪ್ ಮಾಡೋದಕ್ಕೆ ಕಂಟ್ರೋಲ್ ಶಿಫ್ಟ್ ಮತ್ತು ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Voice typing turned off. ಸೊ ಫ್ರೆಂಡ್ಸ್, ಇವಾಗಲೂ ಕೂಡ ನಮ್ಮ ಫೋಕಸ್ ಮತ್ತೆ ಎಡಿಟಿಂಗ್ ಮೋಡಿಂದ ಆಚೆ ಬಂದಿರುತ್ತೆ. ಮತ್ತೆ ನಾನು ಇವಾಗ ಇಲ್ಲಿ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಓದಿಸ್ತೀನಿ, ಕೇಳಿಸ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ಇಂದು ನಾವು ಗಣಕಯಂತ್ರದಲ್ಲಿ ಕನ್ನಡ ಧ್ವನಿ ಟೈಪಿಂಗ್ ಹೇಗೆ ಮಾಡುವುದು ಎಂಬುದರ ಬಗ್ಗೆ ತಿಳಿಯುತ್ತಿದ್ದೇವೆ. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ. ಸೊ ಈ ರೀತಿ ನಾವು ನಮ್ಮ ಬೇಕಾದಂಥ ಭಾಷೆಗಳನ್ನು ಆ್ಯಡ್ ಮಾಡಿ ನಾವು ನಮ್ಮ ಟೆಕ್ಸ್ಟನ್ನು ವಾಯ್ಸ್ ಮೂಲಕ ಟೈಪ್ ಮಾಡೋ ರೀತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.